movie. ಗೆ ಸ್ವಾಗತ. ಅದೇ ರೀತಿಗೆ UI ಮೂವಿಯ ಒಂದು ಹಲೋ ನಮಸ್ತೆ, ಫಿಲ್ಮ್ ಗೆ ಸ್ವಾಗತ. ಅದೇ ರೀತಿಗೆ UI ಮೂವಿಯ ಒಂದು ದಿನದಿಂದ ದಿನಕ್ಕೆ ಈ ಮೂವಿಯ ಒಂದು ಕ್ರೇಜ್ ಜಾಸ್ತಿ ಆಗ್ತಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕಂದರೆ ಟಾಪ್ 10 ವರ್ಲ್ಡ್ ಮೂವಿ ವೇಟಿಂಗ್ ಲಿಸ್ಟ್ನಲ್ಲಿರುವಂಥ ಮೂವಿಗಳಲ್ಲಿ ನಮ್ಮ UI ಮೂವಿ ಕೂಡ ಒಂದು ಮೈನ್ ಮೂವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕೆಂದರೆ ಟಾಪ್ ನಂಬರ್ 10 ಡೈರೆಕ್ಟರ್ ಲಿಸ್ಟ್ನಲ್ಲಿರುವಂಥ ಒಂದು UI ಮೂವಿ ಕೂಡ ನಮ್ಮ ಹೆಮ್ಮೆಯ ಉಪೇಂದ್ರ ಅವರ ಮೂವಿ. ಈ ಮೂವಿ ಒಂದು ಕೂಡ ಲಿಸ್ಟ್ನಲ್ಲಿದೆ ಅಂತ ಹೇಳಿದ್ರೆ ಯಾಕಂತೇಳಿದ್ರೆ ಅಷ್ಟರ ಮಟ್ಟಿಗೆ ಈ ಮೂವಿಯ ಒಂದು ಫ್ಯಾನ್ಸ್ ಕ್ರೇಜ್ ಒಂದು ದೊಡ್ಡ ಕ್ರೇಜ್ ಇದೆ ಅಂತಲೇ ಹೇಳ್ತೀವಿ ಸ್ನೇಹಿತರೆ. ಖಂಡಿತವಾಗಿ ಯಾಕಂತೇಳಿದ್ರೆ ಅಷ್ಟರ ಮಟ್ಟಿಗೆ ಈ ಮೂವಿ ಒಂದು ಕ್ರೇಜ್ ಇದೆ ಅಂತ ಹೇಳಿದ್ರೆ ಎಲ್ಲರೂ ಅಷ್ಟರ ಮಟ್ಟಿಗೆ ಒಂದು ಕ್ರೇಜ್ ಹುಟ್ಟಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಸಿನಿ ಫ್ಯಾನ್ಸ್ನವರು ಅಷ್ಟು ಒಂದು ಕ್ರೇಜ್ ಆಗಿ ಒಂದು ಈ ಮೂವಿಗೋಸ್ಕರ ಒಂದು ಕಾದು ಕುಳಿತಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರವೇ UI ಇಷ್ಟವರೆಗೆ ಒಂದು ಯಾರು ಮಾಡದಂಥ ಒಂದು ಮೂವಿಯನ್ನು UI ಮೂವಿ ನಮ್ಮ ನೆಚ್ಚಿನ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಮಾಡಿ ತೋರಿಸಲಿಕ್ಕೆ ಹೊರಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಏನೋ ಆದರೂ ಒಂದು ಚೇಂಜಸ್, ಯಾಕೆಂದರೆ ಯಾರು ಮಾಡದಂಥ ಒಂದು ಮೂವಿಯ ಒಂದು ಸ್ಟೋರಿಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ನಮ್ಮ ಹೆಮ್ಮೆಯ ಸಂಗತಿ ಅಂತಲೇ ಹೇಳೋದು ಸ್ನೇಹಿತರೆ. ಖಂಡಿತವಾಗಿಯೂ ಈ ಒಂದು ಮೂವಿ ಎಷ್ಟರ ಮಟ್ಟಿಗೆ ಒಂದು 1,000 ಕೋಟಿಯ ಕಲೆಕ್ಷನ್ ಕ್ಲಬ್ ಸೇರುತ್ತಾ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿಯೂ ಈಗಲೇ ಹೇಳೋಕ್ಕಾಗಲ್ಲ. ಆದರೂ ಕೂಡ ಒಂದು ಎಕ್ಸ್ಪೆಕ್ಟ್ ಪ್ರಕಾರ ಈ ಮೂವಿ ಒಂದು ಕಲೆಕ್ಷನ್ ಅಷ್ಟರ ಮಟ್ಟಿಗೆ ಒಂದು ರೀಚ್ ಆಗ್ಬೋದು ಅನ್ನೋ ಒಂದು ವಿಚಾರ ಸಿನಿ ಫ್ಯಾನ್ಸ್ನವರ ಕೂಡ ಲೆಕ್ಕಾಚಾರ ಇರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಖಂಡಿತವಾಗಿಯೂ ಅದೇ ರೀತಿಯಲ್ಲಿ ನಮ್ಮದು ಕೂಡ ಒಂದು ಆಶಯ, ಖಂಡಿತವಾಗಿಯೂ ಈ ಒಂದು ಕನ್ನಡ ಮೂವಿ ದೊಡ್ಡ ಮಟ್ಟಿನಲ್ಲಿ ಒಂದು ಗೆಲ್ಲಿ, ಅದೇ ರೀತಿಯಲ್ಲಿ ಹಲವು ಟೀಮ್ ತಂಡಕ್ಕೂ ಕೂಡ ದೊಡ್ಡ ಮಟ್ಟಿನ ಒಂದು ವಿಶೇಷ ಕೂಡ ಇರ್ತೇವೆ ಅಂತ ನಾವು ಕೂಡ ಹೇಳಕ್ಕೆ ಇಷ್ಟಪಡ್ತೇವೆ. ಅದೇ ರೀತಿಯಾಗಿ ಈ ಒಂದು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಒಂದು ಮೂವಿ ನಮ್ಮ ಕನ್ನಡಿಗರು ಯಾಕೆ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ 90ರ ದಶಕದಲ್ಲಿ ಒಂದು ಯಾವ ಥರ ಒಂದು ಮೂವಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಈಗಿನ ಜನ್ರೇಷನ್ನ ಒಂದು ನೋಡುವಂಥ ಒಂದು ಮೂವಿ. ಯಾಕಂತ ಹೇಳಿದ್ರೆ ಅಂಥ ಮೂವಿಯನ್ನು ಅವರು 90ರ ದಶಕದಲ್ಲಿ ಒಂದು ಮೂವಿ ಮಾಡಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಪ್ರೀತಿ ಲವ್ ಸ್ಟೋರಿ ಯಾವ ಥರ ಇರುತ್ತೆ ಅನ್ನೋ ಒಂದು ವಿಚಾರವನ್ನು 90ರ ದಶಕದಲ್ಲೇ ಒಂದು ಮಾಡಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ H2 ಇರ್ಬೋದು, ಅದೇ ರೀತಿಯಾಗಿ ತುಂಬ ಮೂವಿಯನ್ನು ಪ್ರೇಮ ಇವರ ಜೊತೆ ಮಾಡಿರುವಂಥ ಹೆಚ್ಚಾಗಿ ಕೆಲವು ಮೂವಿಗಳು ಕೂಡ ಒಂದು ಲವ್ ಸ್ಟೋರಿಯ ಪಿಕ್ಚರ್ ಕೂಡ ಇರ್ಬೋದು. ಯಾಕಂದರೆ ದೊಡ್ಡ ಮಟ್ಟಿನಲ್ಲಿ ಇವರ ಮೂವಿ ದೊಡ್ಡ ಮಟ್ಟಿನಲ್ಲಿ ಒಂದು ಸೂಪರ್ ಡೂಪರ್ ಹಿಟ್ ಆಗಿತ್ತು ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಕೂಡ ಲೇಟೆಸ್ಟ್ ಆಗಿ ಬಂದಿರುವಂಥ ಒಂದು ರಕ್ತ ಕಣ್ಣೀರು ಇರ್ಬೋದು, ಬುದ್ಧಿವಂತ ಮೂವಿ ಇರ್ಬೋದು ಕೂಡ ಈ ಮೂವಿ ಕೂಡ ದೊಡ್ಡ ಮಟ್ಟಿನಲ್ಲಿ ಒಂದು ಬ್ಲಾಕ್ ಬಾಸ್ಟರ್ ಹಿಟ್ ಕೂಡ ಮೂವಿ ಆಗಿತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಅದೇ ರೀತಿಯಲ್ಲಿ ಕೂಡ ಈ ಮೂವಿ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಹೆಸರಿನ ಜೊತೆಗೆ ಈ ಮೂವಿ ಕೂಡ ಒಂದು ಆಲ್ ಟೈಮ್ ಬ್ಲಾಕ್ ಮಾಸ್ಟರ್ ಹಿಟ್ ಜೊತೆಗೆ ಈ ಮೂವಿ ಕೂಡ ಒಂದು ಅದೇ ಸರದಿ ಸಾಲಿನಲ್ಲಿ ಬರಲಿದೆ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಈ ಮೂವಿ ಒಂದು ಏನೋ ಒಂದು ಡಿಫ್ರೆಂಟ್ ಆಗಿ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಆ ಥರ ಒಂದು ಕ್ರಿಯೇಟಿವ್ ಲೆವೆಲ್ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಒಂದು ಮೂವಿ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಇವರ ಮೂವಿಗೋಸ್ಕರನೇ ಎಷ್ಟೋ ಜನ ಒಂದು ಕಾದು ಕುಳಿತಿದ್ದಾರೆ ಅಂತ ಹೇಳಿದೆ. ಆದರೆ ಒಂದು ಇತ್ತೀಚೆಗೆ ಹಿಂದೆ ಬಂದಂಥ ಒಂದು ಮೂವಿ ಕಬ್ಜಾ ಮೂವಿ ಕೂಡ, ಆದರೆ ಇವರು ನಿರ್ದೇಶನ ಮಾಡಿದಂಥ ಒಂದು ಮೂವಿ ಅಂತೂ ಖಂಡಿತವಾಗಿ ಅಲ್ಲ, ಆದರೆ ಇವರು ನಟನೆ ಮಾಡಿರುವಂಥ ಒಂದು ಮೂವಿ. ಆದರೆ ಅಷ್ಟರ ಮಟ್ಟಿಗೆ ಒಂದು ಹೈಪ್ ಕೊಟ್ಟಿದ್ರು ಮೂವಿ. ಈ ಮೂವಿ ದೊಡ್ಡ ಮಟ್ಟಿನಲ್ಲಿ ಒಂದು ಫ್ಲಾಪ್ ಆಗಿತ್ತು ಅಂತಲೇ ಹೇಳ್ಬೋದು. ಯಾಕೆಂದರೆ ಆ ಲೆವೆಲ್ಗೆ ಈ ಮೂವಿಯನ್ನು ಹೈಪ್ ಕ್ರಿಯೇಟ್ ಮಾಡಿ ಖಂಡಿತವಾಗಿ, ಯಾಕೆಂದರೆ ಮಾರ್ಟಿನ್ ಯಾವ ರೀತಿಯಲ್ಲಿ ಅಟಲ್ ಪ್ರೂಫ್ ಆಗಿತ್ತು ಅದೇ ರೀತಿಯಲ್ಲಿ ಕೂಡ ಕಬ್ಜಾ ಮೂವಿ ಕೂಡ ಒಂದು ಫ್ಲಾಪ್ ಆಗಿತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಕೂಡ ಅಂಥ ಒಂದು ವಿಚಾರ ಈ ಮೂವಿಯಲ್ಲಿ ಖಂಡಿತವಾಗಿ ಆಗದೇ ಇರಲಿ ಅಂತಲೇ ನಾನು ಕೂಡ ಭಾವಿಸ್ತೀನಿ. ಆದರೆ ಈ ಮೂವಿನಲ್ಲಿ ಏನೋ ಒಂದು ಚೇಂಜಸ್ ಇದೆ ಅಂತ ಮೇಲ್ನೋಟಕ್ಕೇ ಗೊತ್ತಾಗ್ಬೋದು ಅಂತಲೇ ಹೇಳಕ್ಕೆ ಇಷ್ಟ. ಯಾಕಂದರೆ ಆ ರೀತಿಯಲ್ಲಿ ಉಪೇಂದ್ರರವರು ಒಂದು ಯೋಚನೆ ಮಾಡಿ ಈ ಮೂವಿಯನ್ನು 100% ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರ ನಿರ್ದೇಶನ ಮಾಡಿದಂಥ ಒಂದು ಮೂವಿ ಯಾವುದೇ ಒಂದು ಮೂವಿ ಕೂಡ ಒಂದು ಫ್ಲಾಪ್ ಆಗಿಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಆ ರೀತಿಯಲ್ಲಿ ಅವರು ಯೋಚನೆ ಮಾಡ್ಕೊಂಡು ಬರ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ಸೀನ್ ಇರ್ಬೋದು, ಪ್ರತಿಯೊಂದು ಸ್ಟೋರಿ ಇರ್ಬೋದು, ಪ್ರತಿಯೊಂದು ಶೂಟ್ ಮಾಡುವಂಥ ಒಂದು ಆ್ಯಂಗಲ್ ಇರ್ಬೋದು, ಇಟ್ ವಾಸ್ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಯಾರು ಯೋಚನೆ ಮಾಡದಿರುವಂಥ ಒಂದು ಮೂವಿಯನ್ನು ಇವರು ಮಾಡಿ ತೋರಿಸಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ದೊಡ್ಡ ಮಟ್ಟಿನ ಒಂದು ವಿಶೇಷ ಸಂಗತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ದೊಡ್ಡ ಮಟ್ಟಿನ ಈ ಮೂವಿ ಎಷ್ಟರ ಮಟ್ಟಿಗೆ ಒಂದು ಸಿನಿ ಫ್ಯಾನ್ಸ್ನ ಒಂದು ಕ್ರೇಜ್ ಮೂಲಕ ಈ ಮೂವಿ ಒಂದು 1,000 ಕೋಟಿ ಕ್ಲಬ್ಸ್ಗೆ ಸೇರುತ್ತಾ, ಅದೇ ರೀತಿಯಾಗಿ ನಿಮ್ಮ ಅನಿಸಿಕೆಯ ಪ್ರಕಾರ ಈ ಮೂವಿ ಒಂದು ಎಷ್ಟರ ಮಟ್ಟಿಗೆ ಒಂದು ಕಲೆಕ್ಷನ್ ಮಾಡ್ಬೋದು
ಸೂಪರ್ ಡೂಪರ್ ಹಿಟ್ ಮಾಡ್ಬೋದು, ಅದೇ ರೀತಿಯಲ್ಲಿ ಆಲ್ ಟೈಮ್ ಬ್ಲಾಕ್ ಮಾಸ್ಟರ್ ಹಿಟ್ ಮಾಡ್ಬೋದು ಅನ್ನೋ ಒಂದು ವಿಚಾರ ಕೂಡ ನಿಮ್ಮ ಅನಿಸಿಕೆಯ ಮೂಲಕ ತಪ್ಪದೇ ಒಂದು ಕಮೆಂಟ್ ಸೆಕ್ಷನ್ ಮೂಲಕ ಒಂದು ಕಮೆಂಟ್ ಮಾಡಿ ಅಂತಲೇ ಹೇಳೋದು ಸ್ನೇಹಿತರೆ. ಖಂಡಿತವಾಗಿಯೂ UI ಮೂವಿಗೋಸ್ಕರ ತುಂಬ ಅಂದರೆ ತುಂಬ ಸಿನಿ ಫ್ಯಾನ್ಸ್ ನಮ್ಮ ಕರ್ನಾಟಕದಲ್ಲದೆ ಇಡೀ ವರ್ಲ್ಡ್ ಸಿನಿ ಫ್ಯಾನ್ಸ್ನವರು ಕೂಡ ಒಂದು ಈ ಮೂವಿಗೋಸ್ಕರ ಕಾದು ಕುಳಿತಿದ್ದಾರೆ ಅಂತಲೇ ಹೇಳೋದು ಸ್ನೇಹಿತರೆ. ಖಂಡಿತವಾಗಿಯೂ ವಿಡಿಯೋವನ್ನು ಸ್ಕಿಪ್ ಮಾಡಿದ ವಿಡಿಯೋ ಅನ್ಕೊಂಡು ತನಕ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು. ವಂದೇ ಮಾತರಂ.